ನೀನ್ ಯಾವನೋ ಪ್ರಶ್ನೆ ಮಾಡಕ್ಕೆ ನಿಮ್ಮ ಅಪ್ಪ ಯಾರೋ, ನಿನ್ ರಕ್ತ ಯಾರೋ, ನೀನ್ ಬೋಳಿ ಮಗ, ನೀನ್ ಅಂತ ಮಗ, ನೀನ್ ಇಂಥ ಮಗ ಅಂತಂದ್ರೆ ನೀನ್ ಯಾವ ರೀತಿಯ ಬೇಡಿಕೆ? ಒಬ್ಬ ವ್ಯಕ್ತಿ ಹೆಂಗ್ ಬೇಕಾದ್ರೂ ಮಾತಾಡ್ಬೋದಾ? ದೇವರಿಗೆ ಮಾಲೀಕ ನಾನು ಐ ಆಮ್ ದ ಓನರ್ ಆಫ್ ದಿಸ್ ಪ್ರಿಮಿಸಸ್ ಅಂತ ಕರೆಯಕ್ಕಾಗತ್ತಾ? ಐ ಆಮ್ ದ ಓನರ್ ಆಫ್ ದಿಸ್ ಟೆಂಪಲ್ ಹೇಳ್ಬೋದಾ? ಐ ಆಮ್ ದ ಓನರ್ ಆಫ್ ದಿಸ್ ಗಾಡ್ ಹೇಳ್ಬೋದಾ? ಯಾವನಾದ್ರೂ ಒಪ್ತಾನ? ಧರ್ಮ ಒಪ್ಪುತ್ತಾ? ಸಂಸ್ಕೃತಿ ಒಪ್ಪುತ್ತಾ? ಆಚಾರ ಒಪ್ಪುತ್ತಾ? ಈ ಜಗತ್ತಿನ ಸಕಲ ಚರಾಚರ ವಸ್ತುಗಳು, ಅಣುರೇಣು ತೃಣ ಕಾಷ್ಟಗಳು ಭಗವಂತನ ಅಣತಿಯ ಮೇಲೆಗೆ ಚಲಿಸ್ತವೆ. ಒಂದು ಹುಲ್ಲುಗಡ್ಡಿ ಅಳ್ಳಾಡೋದು ಕೂಡ ಅದಕ್ಕೆ ಭಗವಂತನ ಪ್ರೇರಣೆ ಬೇಕು, ಅವನ ಇಚ್ಛೆ ಬೇಕು ಅಂತ ಮಾತಾಡುವಂತ ನಾವು, ಒಂದು ದೇವಸ್ಥಾನ ನನ್ನದು, ಇದು ನಾನಿದ್ರ ಮಾಲೀಕ, ನನ್ನನ್ನ ಯಾರಾದ್ರೂ ಅವಮಾನ ಮಾಡಿದ್ರೆ ಇಲ್ಲಿ ಯಾರು ಬರಬಾರ್ದು ಅಂತ ತಾನಾಗ್ಲಿ ಅಥವಾ ತನ್ನ ಬೆಂಬಲಿಗರಾಗ್ಲಿ ತಡೆದ್ರೆ ಶ್ರೀ ಮಂಜುನಾಥ ಒಪ್ತಾನ? ಹುಚ್ಚು ಹಿಡಿಯುತ್ತ ಪವರ್ ಟಿವಿಯ ರಾಕೇಶ್ ಶೆಟ್ಟಿಗೆ ಅನ್ನೋ ಪ್ರಶ್ನೆ ಈಗಲೂ ನನಗಿದೆ. ಸ್ನೇಹಿತರೆ ನಮಸ್ಕಾರ. ಈ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹುಚ್ಚು ಹಿಡಿತ ಪವರ್ ಟಿವಿಯ ರಾಕೇಶ್ ಶೆಟ್ಟಿಗೆ ಅನ್ನುವಂತಹ ಅನುಮಾನ ಈಗ ನನಗೆ ಬರ್ತಾ ಇದೆ. ರಾಕೇಶ್ ಶೆಟ್ಟಿಯ ಲ್ಯಾಂಗ್ವೇಜ್ ಅನ್ನ ನೀವು ಆತನ ಚಾನಲ್ ಮೂಲಕ ನೋಡಿದ್ರೆ ಬಹುಶಃ ನಿಮ್ಗೆ ರಕ್ತ ಕುದಿಬೋದೇನೋ, ನನಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ನಾನು ಪದೇ ಪದೇ ಹೇಳಿದ್ದೀನಿ, ತುಂಬಾ ಸರಿ ಹೇಳಿದ್ದೀನಿ, ಮನುಷ್ಯ ವೈಯಕ್ತಿಕವಾಗಿ ರಾಗದ್ವೇಷಗಳನ್ನ ಇಟ್ಕೊಂಡಿರೋ ಮನುಷ್ಯ, ಕೋಪ ತಾಪ ಬೈಗುಳ ಎಲ್ಲವೂ ಇರುತ್ತೆ. ಅದೆಲ್ಲ ವೈಯಕ್ತಿಕವಾಗಿ ಹೊರಗಡೆ ಇದ್ದಾಗ ಯಾರೇನೇನು ಅಬ್ಜೆಕ್ಷನ್ ಮಾಡಲ್ಲ. ಮತ್ತೆ ಯಾರಿಗಾರು ಧಕ್ಕೆ ಆಯ್ತು ಅಂತಂದ್ರೆ ಕಾನೂನು ಇದೆ, ಕೋರ್ಟ್ ಇದೆ, ಸೆಕ್ಷನ್ಗಳಿದಾವೆ, ಅದ್ರ ಮೇಲೆ ಕ್ರಮ ಆಗುತ್ತೆ, FIR ಆಗುತ್ತೆ. ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಕೋರ್ಟ್ ತೀರ್ಮಾನ ಮಾಡಿ ಶಿಕ್ಷೆನೋ ದಂಡನೋ ಏನೋ ಒಂದು ಆಗುತ್ತೆ. ಆದ್ರೆ ಲಕ್ಷಾಂತರ ಜನ ನೋಡುವಂತಹ ಒಂದು ಮಾಧ್ಯಮದಲ್ಲಿ ಕೂತು ರಾಕೇಶ್ ಶೆಟ್ಟಿ ಹೇಳ್ತಾ ಇರುವಂತಹ ಲ್ಯಾಂಗ್ವೇಜ್ ಏನು ಅನ್ನೋದನ್ನ ಒಂದು ಸಾರಿ ನೀವು ನೋಡ್ಬಿಡಿ. ಕಚಡ ನನ್ನ ಮಗ, ಮಟ್ಟನ್ನವ್ರ ಅಪ್ಪ ಅಂತ ಕರಿ, ಸರೇನಕ್ಕೆ? ತಿಮ್ರೋಡಿ ತಾತ, ಮಟ್ಟನ್ನವ್ರ ಅಪ್ಪ, ಇನ್ನೊಬ್ಬ ಸೆಕೆಂಡ್ ಅಪ್ಪ ಕರಿ. ಹಲ್ಕ ನನ್ನ ಮಗನೇ, ನಿನ್ಗೆ ಹೇಳ್ತೀನಿ. ನಾನು ಹೇಳ್ತೀನೋ ನೀನ್ ಹೇಳ್ದಂಗೆ? ನೀನು ಯಾರಿಗೆ ಹುಟ್ಟಿದ್ಯಾ ಅಂತ ನಿನ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ನಿನ್ನ ಅಪ್ಪ ನಿನ್ನ ಸರ್ಟಿಫಿಕೇಟ್ ಅಲ್ಲಿ ಇದ್ದವನು ಅಲ್ಲ ಅಂತ ಹೇಳ್ತೀನಿ. ಏನು ತಿಮ್ರೋಡಿ ನಿನ್ನ ಅಪ್ಪನ? ಮಟ್ಟಣ್ಣವ್ರು ನಿನ್ನ ಅಪ್ಪನ? ನಾನು ಕೇಳ್ತೀನಿ ನಿನ್ಗೆ ಡೈರೆಕ್ಟ್. ಕಚಡ ನನ್ನ ಮಗನೇ, ಹರಾಮ್ ಕೋರ್, ನಿನ್ ಭಾಷೆಯಲ್ಲಿ ಹೇಳ್ತೀನೋ, ಹರಾಮ್ ಕೋರ್ ಹೇಳ್ತೀನಿ. ಇಟ್ಕೊಳ್ಳೋ. ನಿನ್ನ ಅಪ್ಪ ಮಹೇಶ್ ತಿಮರೋಡಿ ಅನ್ನೋದನ್ನು ನಾನು ಇನ್ನೊಬ್ಬನ ಹತ್ರ ಹೇಳಿಸ್ತೀನಿ, ಒಪ್ಕೋ. ಹೇಳೋ ನಿನ್ನ ಅಪ್ಪ ಹರಾಮ್ ಕೋರ್ ಅಂತ. ಸ್ನೇಹಿತರೆ ನೋಡಿದ್ರಲ್ವಾ, ನಿಮ್ಮಪ್ಪನ್ ಹುಟ್ಟಿದ್ಯಾ? ನೀನ್ ಯಾರ ಮಗ? ಲೋಫರ್, ಬೋಳಿ ಮಗ. ಅದನ್ನ ಹೇಳಕ್ ನನ್ಗೆ ಕಷ್ಟ ಆಗ್ತದೆ, ಯಾಕಂದ್ರೆ ಮಾಧ್ಯಮ ಹೊರಗಡೆ ಆಗಿದ್ರೆ ಈಸಿಯಾಗಿ ಮಾತಾಡ್ಬಿಡ್ತಿದ್ದೆ, ಇಲ್ಲಿ ಹೇಳಕ್ ಕಷ್ಟ ಆಗ್ತದೆ. ಇಂತಿಂತ ಭಾಷೆಗಳನ್ನ ಉಪಯೋಗಿಸಿ ಹೋರಾಟಗಾರರನ್ನ ಹತ್ತಿಕ್ಕುವಂತಹ ಕೃತ್ಯವನ್ನ ರಾಕೇಶ್ ಶೆಟ್ಟಿ ಮಾಡ್ತಾ ಇರುವಂತದ್ದು. ಅಲ್ಲಾ ಕಣಯ್ಯ, BSDK ರಾಕೇಶ್ ಶೆಟ್ಟಿ. BSDK ಅಬ್ರಿವೇಶನ್ ಏನು ಅಂತ ಆಮೇಲೆ ನೀನು ನೋಡ್ಕೊ. ಹಿಂಗೆ ಹೇಳ್ಬೇಕು ಅಂತ ಅನ್ನಿಸ್ತದೆ. ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಮಾತಾಡ್ತಾ ಇರುವಂತಹ ಸಮೀರ್ ಏನಾದ್ರೂ ತಪ್ಪು ಮಾಡಿದ್ರೆ ದಾಖಲೆ ಆಧಾರಗಳನ್ನ ಇಟ್ಕೊಂಡು ಸಂಬಂಧಪಟ್ಟವರು ಕಂಪ್ಲೇಂಟ್ ಕೊಟ್ಟು, ಕಂಪ್ಲೇಂಟ್ ಆಗ್ತಾ ಇದಾವಲ್ಲ, ಮತ್ತೆ ನಿನಗೆ ಕಷ್ಟ ಉರಿ. ಕಂಪ್ಲೇಂಟ್ ಕೊಟ್ಟು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ. ಅಥವಾ ನೀವು ರಾಕೇಶ್ ಶೆಟ್ಟಿ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡುವಾಗ ಅದಕ್ಕೆ ಅದು ಸರಿಯಿಲ್ಲ, ಅದು ತಪ್ಪು ಅಂತಂದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಅಥವಾ ಅದಕ್ಕೆ ವಿರುದ್ಧವಾಗಿ ಅಥವಾ ಸತ್ಯ ಏನು ಅಂತ ಹೇಳುವ ರೀತಿಯಲ್ಲಿ ಅಥವಾ ಸಭ್ಯತೆ ಅಂದ್ರೆ ಏನು ಅಂತ ಹೇಳ್ಕೊಡೋ ನಿಟ್ಟಲ್ಲಿ ನಿಮ್ಮ ವಾದಗಳನ್ನು ನೀವು ಮಂಡಿಸಿದ್ರೆ ಯಾರು ಬೇಡ ಅನ್ನಲ್ಲ. ಇವತ್ತು ಇನ್ನೊಂದ್ಸರಿ ನೋಡಿ ಸಮೀರ್ ಬಗ್ಗೆ ಇದೇ ರಾಕೇಶ್ ಶೆಟ್ಟಿ ಹೇಳ್ತಾ ಇರೋ ಮಾತುಗಳು ಏನು ಅಂತ ಒಂದ್ಸಾರಿ ನೋಡಿ, ಮತ್ತೆ ರಿಪೀಟ್ ಆಗ್ತದೆ. ಕಚಡ ನನ್ನ ಮಗ, ಮಟ್ಟನ್ನವ್ರ ಅಪ್ಪ ಅಂತ ಕರಿ, ಸರೇನಕ್ಕೆ? ತಿಮ್ರೋಡಿ ತಾತ, ಮಟ್ಟನ್ನವ್ರ ಅಪ್ಪ, ಇನ್ನೊಬ್ಬ ಸೆಕೆಂಡ್ ಅಪ್ಪ ಕರಿ. ಹಲ್ಕ ನನ್ನ ಮಗನೇ, ನಿನ್ಗೆ ಹೇಳ್ತೀನಿ. ನಾನು ಹೇಳ್ತೀನೋ ನೀನ್ ಹೇಳ್ದಂಗೆ? ನೀನು ಯಾರಿಗೆ ಹುಟ್ಟಿದ್ಯಾ ಅಂತ ನಿನ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ನಿನ್ನ ಅಪ್ಪ ನಿನ್ನ ಸರ್ಟಿಫಿಕೇಟ್ ಅಲ್ಲಿ ಇದ್ದವನು ಅಲ್ಲ ಅಂತ ಹೇಳ್ತೀನಿ. ಏನು ತಿಮ್ರೋಡಿ ನಿನ್ನ ಅಪ್ಪನ? ಮಟ್ಟಣ್ಣವ್ರು ನಿನ್ನ ಅಪ್ಪನ? ನಾನು ಕೇಳ್ತೀನಿ ನಿನ್ಗೆ ಡೈರೆಕ್ಟ್. ಕಚಡ ನನ್ನ ಮಗನೇ, ಹರಾಮ್ ಕೋರ್, ನಿನ್ ಭಾಷೆಯಲ್ಲಿ ಹೇಳ್ತೀನೋ, ಹರಾಮ್ ಕೋರ್
ಹೇಳ್ತೀನಿ, ಇಟ್ಕೊಳ್ಳೋ. ನಿನ್ನ ಅಪ್ಪ ಮಹೇಶ್ ತಿಮರೋಡಿ ಅನ್ನೋದನ್ನು ನಾನು ಇನ್ನೊಬ್ಬನ ಹತ್ರ ಹೇಳಿಸ್ತೀನಿ, ಒಪ್ಕೋ. ಹೇಳೋ ನಿನ್ನ ಅಪ್ಪ ಹರಾಮ್ಕೋರ್ ಅಂತ. ನಿನ್ನ ಸರ್ಟಿಫಿಕೇಟ್ ನಲ್ಲಿರುವಂತಹ ಹೆಸರು ನಿಮ್ಮ ಅಪ್ಪಂದಲ್ಲ. ಆ ಸರ್ಟಿಫಿಕೇಟ್ ನಲ್ಲಿ ಇದಾನಲ್ಲ, ಅವನು ನಿಮ್ಮ ಅಪ್ಪ ಅಲ್ಲ, ನೀನು ಅವ್ನು ಗುಟ್ಟೇ ಇಲ್ಲ. ನಾನ್ ಪ್ರೂವ್ ಮಾಡ್ತೀನಿ ನಿಮ್ಮ ಅಪ್ಪ ಅವನಲ್ಲ ಅಂತ. ನಿಂದು ಕಲ್ಬೆರಕೆ ರಕ್ತ, ನೀನ್ ಯಾರು ಹುಟ್ಟಿದ್ಯಾ ಅಂತ ಗೊತ್ತಿಲ್ಲ. ನಿಂದು ಕಲ್ಬೆರಕೆ ರಕ್ತ, ನೀನ್ ಯಾರು ಹುಟ್ಟಿದ್ಯಾ ಅಂತ ಗೊತ್ತಿಲ್ಲ. ಈ ಭಾಷೆಯನ್ನ ಒಬ್ಬ ಹೋರಾಟಗಾರ ಯೂಟ್ಯೂಬರ್ ಸಮೀರ್ ವಿರುದ್ಧ ಒಬ್ಬ ಟಿವಿ ನಿರೂಪಕ ಬಳಸ್ತಾನೆ ಅಂತಂದ್ರೆ ನಾನು ಕೇಳ್ತಾ ಇದ್ದೀನಿ, ಈಗ ಆಕ್ರೋಶದಿಂದನೇ ಕೇಳ್ತಾ ಇದ್ದೀನಿ, ಈ ನಾಗರಿಕ ಸಮಾಜ ಏನಾದ್ರು ಸತ್ತೋಗಿದ್ಯಾ? ಈ ನಾಗರಿಕ ಸಮಾಜ ಬದುಕಿದ್ದಿದ್ರೆ ಇಲ್ಲಿಯವರೆಗೂ ಈ ರೀತಿಯಾದಂತಹ ಒಂದು ಇಡೀ ನಾಡೇ ಆಗ್ರಹಿಸ್ತಾ ಇರುವಂತಹ ನ್ಯಾಯಪರವಾದ ಯಾರು ಧ್ವನಿತಾಗಿದ್ದಾರೆ ಅವರ ಧ್ವನಿಯನ್ನ ಅಳಿಸೋ ನಿಟ್ಟಿನಲ್ಲಿ ಇಷ್ಟು ನೀಚವಾಗಿ, ಇಷ್ಟು ಕಚಡ, ಅವನದೇ ಭಾಷೆ, ಇಷ್ಟು ಕಚಡ ರೀತಿಯಾಗಿ ರಂಡೆ ಮಗ, ಬೋಸುಡಿ ಮಗ, ಬೋಳಿ ಮಗ ಅಂತ ಮಾತಾಡ್ತಾ ಇರುವಂತನ್ನ ಸುಮ್ಮನೆ ಬಿಟ್ಟಿದ್ದೀರಾ ಇಲ್ಲಿವರೆಗೂ ನೀವು? ಕಾನೂನು ಇಲ್ವಾ ಈ ದೇಶದಲ್ಲಿ? ಕಾನೂನುಬದ್ಧವಾಗಿ ಅವನಿಗೆ ಬುದ್ಧಿ ಕಲಿಸೋದಕ್ಕೆ ಈ ನಾಡು ಸೋತಿದ್ಯಾ? ಒಬ್ಬ ವ್ಯಕ್ತಿ ಹೆಂಗ್ ಬೇಕಾದ್ರೂ ಮಾತಾಡ್ಬೋದಾ? ಸೌಜನ್ಯ ಪ್ರಕರಣದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಪ್ರಾಣದ ಹಂಗನ್ನ ತೊರೆದು ಹೋರಾಟ ಮಾಡ್ತಾ ಇರುವಂತಹ ಮಹೇಶ್ ತಿಮರೋಡಿ ಲೋಫರ್, ಇವನೊಬ್ಬ ಹಲಾಲ್ ಕೂರ್, ಇವನೊಬ್ಬ ಏನು ಇಡಿಯೇಟ್, ಇವನು ಕಚಡ, ಏನೇನೋ ಮಾತಾಡ್ತಾನೆ, ಅಯೋಗ್ಯ, ಹೀಗೆಲ್ಲ ಒಬ್ಬ ಹೋರಾಟಗಾರನ ಬಗ್ಗೆ ಮಾತಾಡ್ತಾ ಇದ್ರೆ ಈ ನಾಡು ಸತ್ತೋಗಿಲ್ಲ ಅಂತಂದ್ರೆ ಅದಕ್ಕೇನಾದ್ರೂ ಕ್ರಮ ತಗೋಬೇಕು, ಕಾನೂನುಬದ್ಧವಾಗಿ ಅವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ಮಾಡಬೇಕು, ಅಥವಾ ಅವನದೇ ಲ್ಯಾಂಗ್ವೇಜ್ ನಲ್ಲಿ ಅವನಿಗೆ ಉತ್ತರ ಕೊಡುವಂತ ಕೆಲಸವನ್ನ ಮಾಡ್ಲೇಬೇಕಾಗ್ತದೆ. ಒಳ್ಳೆ ದೇವರಿಗೆ ಹಣ್ಣು ಕಾಯಿನ ಪೂಜೆ, ಕೆಟ್ಟ ದೇವರಿಗೆ ಕೆರದೇಟಿನ ಪೂಜೆ ಅಂತ ಒಂದು ನಾಣ್ಣುಡಿ ಇದೆ. ಇದು ಅವನಿಗೆ ಆಗ್ಬೇಕಲ್ವಾ? ದಂಡಂ ದಶಗುಣಂ ಭವೇತ್ ಅಂತ ಹೇಳ್ತಾರಲ್ವಾ? ಕಾನೂನು ಈ ದಂಡವನ್ನು ಪ್ರಯೋಗಿಸ್ಬೇಕಲ್ಲ ಆತನ ಮೇಲೆ. ಗಿರೀಶ್ ಮಟ್ಟಣ್ ದುಡ್ಡು ಮಾಡೋಕ್ ಬಂದವನು, ಕಚಡ, ಲೋಫರ್, ಇಡಿಯೇಟ್, ಇವನ ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಂತ ಮಾತಾಡ್ತಾನೆ. ನನ್ಗನ್ಸುತ್ತೆ ಇದೆಲ್ಲ ನೋಡುವಾಗ ಇದನ್ಗೆ ಹುಚ್ಚಿಗೆ ಚಿಡಿದು ಬಿಡ್ತಾ, ಹುಚ್ಚನಾಯಿ ಕಡ್ದು ಬಿಡ್ತಾ ಅಂತ. ಹುಚ್ಚನಾಯಿ ಕಡ್ದಿದ್ರೆ ಮಾತ್ರ ಒಬ್ಬ ವ್ಯಕ್ತಿ ಹಿಂಗೆ ಮಾತಾಡಕ್ ಸಾಧ್ಯ ಆಗ್ತದೆ. ನಾವು ಬೇರೆ ಬೇರೆ ಮಾಧ್ಯಮಗಳ ಜೊತೆನಲ್ಲಿ ನಮ್ಗೆ ಎಷ್ಟೇ ಭಿನ್ನಾಭಿಪ್ರಾಯ ಇರ್ಬೋದು, ಇಲ್ಲ ಅಂತಲ್ಲ. ಆಮೇಲೆ ಸೌಜನ್ಯ ಹೋರಾಟದಿಂದ ಹಿಡಿದು ಇಲ್ಲಿವರೆಗೂ ಏನು ಬರ್ತಾ ಇದಾವೆ ಆರೋಪಗಳು, ಎಷ್ಟೆಲ್ಲ ನೂರಾರು ಕೊಲೆಗಳಿಗೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಪರ ಮಾತಾಡ್ತಿದ್ರ, ವಿರೋಧ ಮಾತಾಡ್ತಿದ್ರ, ಆದ್ರೆ ಅವ್ರು ಮಾತಾಡುವಂತಹ ಭಾಷೆ ಇದೆಯಲ್ಲ ಅದು ಸರಿ ಇದೆ. ಆ ವಿರೋಧವನ್ನು ಕೂಡ ತುಂಬಾ ಗೌರವಾನ್ವಿತವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ, ಅದು ಯಾವ ಚಾನೆಲ್ಗಳಾದ್ರೂ ಆಗಿರ್ಲಿ. ಎಷ್ಟೋ ಸಾರಿ ಬೇರೆ ಬೇರೆ ಚಾನೆಲ್ಗಳ ವಿರುದ್ಧ ನಾನು ಮಾತಾಡ್ತೀನಿ, ಅದಕ್ಕೆ ಕೆಲವು ಕಾರಣಗಳಿರ್ತವೆ. ಆದ್ರೆ ಈ ಸಂದರ್ಭದಲ್ಲಿ ಅವರು ವಿರುದ್ಧವಾಗಿ ಮಾತಾಡ್ತಿದ್ರ, ಅಥವಾ ದಿಕ್ ತಪ್ಸಕ್ ಮಾತಾಡ್ತಿದ್ರ, ಪರವಾಗಿ ಮಾತಾಡ್ತಿದ್ರ, ಯಾರ್ದೋ ಮರ್ಜಿಗೊಳಗಾಗಿ ಮಾತಾಡ್ತಿದ್ರ, ಅದು ಜನ ತೀರ್ಮಾನ ಮಾಡ್ತಾರೆ. ಆದ್ರೆ ಆ ಮಾತಾಡ್ತಾ ಇರುವಂತಹ ಭಾಷೆ ಯಾವುದೇ ಎಲ್ಲೆಗಳನ್ನ ಮೀರ್ತಾ ಇಲ್ಲ, ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡಬೇಕು. ಆದ್ರೆ ಈ ರಾಕೇಶ್ ಶೆಟ್ಟಿ ಉಪಯೋಗಿಸ್ತಾ ಇರುವಂತಹ ಭಾಷೆಗಳು ಏನು? ನಿನ್ನೆ ಒಂದಷ್ಟು ಹುಡುಗರು ಪಾದಯಾತ್ರೆ ಮೂಲಕ ಧರ್ಮಸ್ಥಳಕ್ಕೆ ಹೋಗಿ ನಾವು ಶ್ರೀ ಮಂಜುನಾಥನಲ್ಲಿ ಹರಕೆಯನ್ನ ಒತ್ತುತ್ತೀವಿ, ಅಣ್ಣಪ್ಪನ ಸ್ವಾಮಿನಲ್ಲಿ ನಾವು ಬೇಡಿಕೆಯನ್ನ ಸಲ್ಲಿಸ್ತೀವಿ, ನಿಜವಾದ ಅಪರಾಧಿಗಳು ಯಾರು ಅಂತ ಪ್ರೂವ್ ಆಗ್ಲಿ, ಶ್ರೀ ಮಂಜುನಾಥ, ಶ್ರೀ ಅಣ್ಣಪ್ಪ ಸ್ವಾಮಿ ನಮಗೆ ದಾರಿ ತೋರಿಸು, ನಮಗೆ ನ್ಯಾಯ ಕೊಡಿಸು ಅಂತ ಬೇಡ್ತೀವಿ ಅಂತ ಹೊರಟ್ರು. ದೇವರಲ್ಲಿ ಹರಕೆ ಹೊತ್ಕೊಂಡು ಹೋಗ್ತೀವಿ ಅಂದವರು ಧರ್ಮದ ವಿರೋಧಿಗಳಾಗ್ತಾರ, ದೈವದ ವಿರೋಧಿಗಳಾಗ್ತಾರ. ಆದ್ರೆ ಆ ಹುಡುಗರಿಗೆ ಒಬ್ಬ ಮನುಷ್ಯನ ಬಗ್ಗೆ ನಂಬಿಕೆ ಇಲ್ಲ, ಒಬ್ಬ ಮನುಷ್ಯನ ಮೇಲೆ ಆರೋಪ ಇದೆ, ಒಬ್ಬ ಮನುಷ್ಯ ಮಾಡಿರಬಹುದಾದಂತ ಕೃತ್ಯಗಳ ವಿರುದ್ಧ ಕೋಪ ಇದೆ, ಅದನ್ನು ವ್ಯಕ್ತಪಡಿಸಿದ್ದಾರೆ. ಈ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಇಂಥದ್ದೇ ಅಭಿಪ್ರಾಯನ ನೀನು ಇಟ್ಕೋಬೇಕು, ಈ ರೀತಿಯಾದಂತಹ ಭಿನ್ನಾಭಿಪ್ರಾಯನ ಇಟ್ಕೋಬಾರ್ದು ಅಂತ ಹೇಳೋದಕ್ಕೆ ಯಾವನಿಗಾದ್ರೂ ಅಧಿಕಾರ ಕೊಟ್ಟಿದಾರ? ಅಲ್ಲೊಂದ ಜನ ಬಂದು ಆ ಹುಡುಗರನ್ನ ತಡೆದು ಧರ್ಮಸ್ಥಳಕ್ಕೆ ಪ್ರವೇಶ ಕೊಡೋದಿಲ್ಲ, ನಾವು ತಡಿತೀವಿ, ಇವರು ಕಂಪ್ಲೇಂಟ್ ಕೊಡ್ಬೇಕು, ಇವ್ರು ಯಾರನ್ನ ನಕಲಿ ದೇವಮಾನವ ಅಂದಿದ್ದಾರೆ ಯಾರು ಅಂತ ನನ್ಗೆ ಹೇಳ್ಬೇಕು. ಇವನು ಯಾವನು ಇವ್ರಿಗೆ ಹೇಳೋದಿಕ್ಕೆ? ಇವನು ಯಾರು? ಹೂ ಇಸ್ ಹಿ? ಮತ್ತೆ ನಮ್ಗೆ ಹೇಳ್ಬೇಕು ಯಾರು 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 ಯಾರ ಬಗ್ಗೆ ಅವರು ಉಲ್ಲೇಖಿಸ್ತಾ ಇದ್ದಾರೆ, ಅವರ ಹೆಸರನ್ನ ಹೇಳಬಾರ್ದು ಅಂತ ಕೋರ್ಟ್ ಇಂದ ಸ್ಟೇಗಳ ತರ್ತಾ ಇರುವಾಗ ನಿಮ್ಗೆ ಇಟ್ಸ್ ಅಂಡರ್ಸ್ಟುಡ್, ನಿಮ್ಗೆ ಅದು ಅರ್ಥ ಆಗ್ಬೇಕಿತ್ತು. ನಿಮ್ಗೆ ಅರ್ಥ ಆಗುತ್ತೆ ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಬಿಡಿಸಿ 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 ಕೇಳುವಂತ ಅಗತ್ಯವೂ ಇಲ್ಲ, ಅವ್ರು ಹೇಳುವಂತ ಅಗತ್ಯವೂ ಇಲ್ಲ.
ಮತ್ತೆ ಧರ್ಮಸ್ಥಳಕ್ಕೆ ಅವ್ರು ಬರುವಾಗ ನಾನ್ ತಡಿತೀನಿ ಅನ್ನೋದಕ್ಕೆ ಆ ತಡೆಯಕ್ ಬಂದ್ರಲ್ಲ ಅವ್ರು ಅಪ್ಪದಿರ್ದೇನಲ್ಲ ಅದು ಧರ್ಮಸ್ಥಳ. ಧರ್ಮಸ್ಥಳಕ್ಕೆ ಪ್ರತಿ ವರ್ಷ ಕೋಟ್ಯಾನುಕೋಟಿ ಜನ ಬಂದು ಕಾಣಿಕೆಗಳನ್ನ ಕೊಟ್ಟು ತಾವು ಹೊಲಗಳಲ್ಲಿ, ಗದ್ದೆಗಳಲ್ಲಿ, ತೋಟಗಳಲ್ಲಿ ಬೆಳೆದಂತಹ ದವಸ ಧಾನ್ಯ, ತರಕಾರಿ, ಹಣ್ಣು ಹಂಪಲು, ತೆಂಗಿನಕಾಯಿಗಳು, ಮತ್ತೆ ಅಡಿಕೆ ಪಟ್ಟೆಗಳು, ಬಾಳೆ ಎಲೆಗಳು, ಒಂದ ಎರಡ, ಬೆಲ್ಲ, ಸಕ್ಕರೆ, ದುಡ್ಡು, ವಸ್ತ್ರ ಎಲ್ಲವನ್ನು ದಾನ ಕೊಟ್ಟು ಆ ದೇವರ ಹೆಸರಿನಲ್ಲಿ ಕಾಣಿಕೆ ಅಂತ ಅರ್ಪಿಸಿ ಒಂದು ಶ್ರೀ ಕ್ಷೇತ್ರವನ್ನ ಸುಸಜ್ಜಿತವಾಗಿ ಇಡೀ ಜಗತ್ತು ಗೌರವಿಸುವಂತ ಒಂದು ಶ್ರದ್ಧಾ ಕೇಂದ್ರವನ್ನಾಗಿ ಮಾರ್ಪಡಿಸೋದ್ರಲ್ಲಿ ಅವರೆಲ್ಲರೂ ಶ್ರಮ ಇದೆ. ಹಾಗಾಗಿ ಅದು ಎಲ್ರಿಗೂ ಸಮಸ್ತರಿಗೂ ಸಂಬಂಧಪಟ್ಟಿದ್ದು. ಅಲ್ಲಿನ ಮುಖ್ಯಸ್ಥರು ಅದನ್ನ ನಿಭಾಯಿಸ್ತಾರೆ ಅಷ್ಟೇ. ಹಾಗಿದ್ರೆ ನಾನು ಒಂದು ಕೇಳ್ತೀನಿ, ಒಂದು ದೇವರ ಸ್ಥಾನವನ್ನ, ದೈವವನ್ನ ಐ ಆಮ್ ದ ಓನರ್ ಆಫ್ ದ ಟೆಂಪಲ್ ಅಂತ ಕರೆದ್ರೆ ಅದು ಧರ್ಮ ಒಪ್ಪುತ್ತಾ? ದೇವರಿಗೆ ಮಾಲೀಕನ ಅವನಾದ್ರು? ದೇವರಿಗೆ ಮಾಲೀಕ ನಾನು ಐ ಆಮ್ ದ ಓನರ್ ಆಫ್ ದಿಸ್ ಪ್ರಿಮಿಸಸ್ ಅಂತ ಕರೆಯಕ್ಕಾಗತ್ತಾ? ಐ ಆಮ್ ದ ಓನರ್ ಆಫ್ ದಿಸ್ ಟೆಂಪಲ್ ಹೇಳ್ಬಹುದಾ? ಐ ಆಮ್ ದ ಓನರ್ ಆಫ್ ದಿಸ್ ಗಾಡ್ ಹೇಳ್ಬಹುದಾ? ಯಾವನಾದ್ರು ಒಪ್ತಾನ? ಧರ್ಮ ಒಪ್ಪುತ್ತಾ? ಸಂಸ್ಕೃತಿ ಒಪ್ಪುತ್ತಾ? ಆಚಾರ ಒಪ್ಪುತ್ತಾ? ಈ ಜಗತ್ತಿನ ಸಕಲ ಚರಾಚರ ವಸ್ತುಗಳು, ಅಣು ರೇಣು ತೃಣ ಕಾಷ್ಟಗಳು ಭಗವಂತನ ಅಣತಿಯ ಮೇಲೆಗೆ ಚಲಿಸ್ತವೆ. ಒಂದು ಹುಲ್ಲು ಕಡ್ಡಿ ಅಳ್ಳಾಡೋದು ಕೂಡ ಅದಕ್ಕೆ ಭಗವಂತನ ಪ್ರೇರಣೆ ಬೇಕು, ಅವನ ಇಚ್ಛೆ ಬೇಕು ಅಂತ ಮಾತಾಡುವಂತ ನಾವು, ಒಂದು ದೇವಸ್ಥಾನ ನನ್ನದು, ಇದು ನಾನಿದ್ರ ಮಾಲೀಕ, ನನ್ನನ್ನ ಯಾರಾದ್ರೂ ಅವಮಾನ ಮಾಡಿದ್ರೆ ಇಲ್ಲಿ ಯಾರು ಬರಬಾರ್ದು ಅಂತ ತಾನಾಗ್ಲಿ ಅಥವಾ ತನ್ನ ಬೆಂಬಲಿಗರಾಗ್ಲಿ ತಡೆದ್ರೆ ಶ್ರೀ ಮಂಜುನಾಥ ಒಪ್ತಾನ? ಯಾರಾದ್ರೂ ಆತನ ಮಾಲೀಕರ? ಆತನ ಸುತ್ತ ಬೇಲಿ ಸುತ್ತಕ್ ಸಾಧ್ಯ ಇದೆಯಾ? ಹಿಂಗಿರುವಾಗ ಅಲ್ಲಿ ನ್ಯಾಯಕ್ಕಾಗಿ ಬಂದಂತ ಹುಡುಗರಿಗೆ ಅವಕಾಶ ಕೊಡಬೇಕಿತ್ತು. ಸ್ವತಃ ತಾವೇ ಯಾರು ಆರೋಪಿಸಿದಲ್ಲ ಅವರೇ ಅವ್ರನ್ನ ಕರೆದು ಮಂಜುನಾಥನಲ್ಲಿ ಕೇಳ್ಕೊಳ್ಳಿ, ಶ್ರೀ ಅಣ್ಣಪ್ಪನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಜವಾದ ಆರೋಪಿಗಳು ಯಾರು ಅಂತ ಹೊರಗಡೆ ಬರಲಿ, ನನ್ನ ಮೇಲೆ ಆರೋಪ ಸುಳ್ಳಾಗಿದ್ರೆ ಅದು ಸಾಲ್ವ್ ಆಗ್ಲಿ, ಸ್ತ್ರೀ ಕ್ಷೇತ್ರ ಆಗ್ಲಿ ಅಥವಾ ಸ್ತ್ರೀ ಕ್ಷೇತ್ರದ ನಿಭಾವಣೆ ಮಾಡ್ತಾ ಇರುವಂತಹ ಮಾಲೀಕ ಅಂತ ಕರಿಬಾರ್ದು, ಅದನ್ನ ಮ್ಯಾನೇಜ್ ಮಾಡ್ತಾ ಇರುವಂತ ನಮ್ಮ ಮೇಲೆ ಏನು ಆರೋಪ ಬಂದಿದೆಯಲ್ಲ ಅದು ಸುಳ್ಳು ಅಂತ ಆಗ್ಲಿ. ಹುಡುಗರ ಮಕ್ಕಳ ಕೇಳ್ಕೊಳ್ಳಿ ದೇವ್ರನ್ನ ಅಂತ ಅವ್ರನ್ನ ಗೌರವದಿಂದ ಒಳಗಡೆ ಕರ್ಕೊಂಡೋಗಿ ಪ್ರಾರ್ಥನೆ ಮಾಡೋದಕ್ಕೋ, ಅರ್ಚನೆ ಮಾಡೋದಕ್ಕೋ, ಅರ್ಕೆ ಕಟ್ಟೋದಕ್ಕೋ, ಕೈ ಮುಗಿಯೋದಕ್ಕೋ ಅವಕಾಶ ಮಾಡ್ಕೊಡ್ಬೇಕಿತ್ತು. ಅಣ್ಣಪ್ಪನಿಗೆ ಅಡ್ಡಡ್ಡ ಉದ್ದದ ಶರಣು ಬೀಳೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಿತ್ತು. ಮತ್ತೆ ಅವ್ರ ಜೊತೆ ಇವರು ಕೂಡ ಸೇರ್ಕೊಂಡು ಒಂದು ತೀರ್ಮಾನ ಮಾಡ್ಬೋದಿತ್ತು. ನಿಜವಾಗ್ಲೂ ಒಳಗಡೆ ಯಾವುದೇ ಕಳಂಕ ಇಲ್ಲ, ನಾನು ಪರಿಶುದ್ಧನಾಗಿದ್ದೀನಿ, ನ್ಯಾಯದ ಜೊತೆಯಲ್ಲಿ ನಾನೂ ಇದ್ದೀನಿ, ನಾನು ಅನ್ಯಾಯಕೋರ್ನಲ್ಲ ಅನ್ನೋದಾಗಿದ್ದಿದ್ರೆ ಆ ಮಕ್ಕಳ ಜೊತೆ ಇವರು ಸೇರ್ಕೊಂಡು ಅಣ್ಣಪ್ಪನಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಬೋದಿತ್ತು. ನಿಜವಾದ ಆರೋಪಿಗಳನ್ನ ಪತ್ತೆ ಹಚ್ಕೊಡಪ್ಪ ಅಣ್ಣಪ್ಪ ಸ್ವಾಮಿ ಅಂತ ಕೇಳಕ್ ಬಂದಿರೋ ಈ ಮಕ್ಕಳ ಜೊತೆನಲ್ಲಿ ನಾನೂ ಇದ್ದೀನಿ, ಅಣ್ಣಪ್ಪ ಸ್ವಾಮಿ ನಿಜವಾದ ಯಾರು ಕಲ್ಪ್ರಿಟ್ಗಳಿದ್ದಾರೆ, ಯಾರು ಅತ್ಯಾಚಾರಿಗಳಿದ್ದಾರೆ, ಯಾರು ಅನಾಚಾರಿಗಳಿದ್ದಾರೆ, ಯಾರು ಆಸ್ತಿಗಳನ್ನ ಕಬಳಿಕೆ ಮಾಡಿದವರಿದ್ದಾರೆ, ಯಾರು ಕೊಲೆಗಡಕರಿದ್ದಾರೆ, ಅವ್ರನ್ನ ಪತ್ತೆ ಹಚ್ಚಪ್ಪ, SIT ರಚನೆ ಆಗಿದೆ, ಅವ್ರು ಬೆಳಕಿಗೆ ಬರಲಿ, ಕಳಂಕ ನನ್ನ ಮೇಲೆ ಇದೆಯಲ್ಲ ಹೋಗ್ಲಿ ಅಂತ ತಾನು ಕೂಡ ಪ್ರಾರ್ಥನೆ ಮಾಡ್ಬೋದಿತ್ತು. ಆದ್ರೆ ಅವ್ರನ್ನ ತಡಿತೀರಿ ಅಂತಂದ್ರೆ ಇಲ್ಲೇನೋ ಇದೆ, ಏನೋ ಇದೆ. ಅದೇನು ನೀವು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಿರಲ್ಲ ಅದೇನು ಅಂತ ಈ ಕರ್ನಾಟಕಕ್ಕೆ ಅರ್ಥ ಆಗ್ಬಿಡುತ್ತೆ. ಇದು ಈ ರಾಕೇಶ್ ಶೆಟ್ಟಿ ಹುಚ್ಚುನಾಯಿ ಕಡ್ದಿರೋ ರೀತಿಯಲ್ಲಿ ಹುಚ್ಚುಚ್ಚಾಗಿ ಮಾತಾಡ್ತಾ ಇರುವಂತ ವ್ಯಕ್ತಿಗೆ ಅರ್ಥ ಆಗ್ಬೇಕಿತ್ತು. ಮತ್ತೆ ರಾಕೇಶ್ ಶೆಟ್ಟಿಗೆ ನಾನು ಇನ್ನೊಂದು ಹೇಳಕ್ ಬರ್ತೀನಿ, ಯಾವ ರಾಕೇಶ್ ಶೆಟ್ಟಿ ಯಾವ ಶ್ರೀ ಕ್ಷೇತ್ರದ ಪರವಾಗಿ ನಾನು ಇದ್ದೀನಿ, ಯಾವ ಧರ್ಮದ ಪರವಾಗಿದ್ದೀನಿ ಅಂತ ಮಾತಾಡ್ತಾ ಈ ಭಾಷೆಯನ್ನು ಉಪಯೋಗಿಸ್ತಾರಲ್ಲ, ಬೋಳೆ ಮಗ, ಲುಚ್ಚ, ಕಚಡ, ಲೋಫರ್, ನಿಮ್ಮ ಅಪ್ಪನ್ ಗೊತ್ತಿಲ್ಲ, ನಿನ್ ರಕ್ತ ಯಾವುದು ಅಂತ ಮಾತಾಡ್ತಾನಲ್ಲ, ಇದು ಶ್ರೀ ಮಂಜುನಾಥನಿಗೆ ಮಾಡಿದಂತ ಅವಮಾನ, ಧರ್ಮಕ್ಕೆ ಮಾಡಿದಂತ ಅವಮಾನ, ಸಂಸ್ಕೃತಿಗೆ ಆಚಾರ ವಿಚಾರಗಳಿಗೆ ಮಾಡಿದಂತ ಅಪಚಾರ. ಮತ್ತೆ ನೀವೇನು ಕಾವಂದ್ರು, ಧರ್ಮದರ್ಶಿಗಳು, ದೇವರ ಅಪರಾವತಾರ, ನಡೆದಾಡುವ ಶ್ರೀ ಮಂಜುನಾಥ ಅಂತ ಹೇಳ್ತಿರಲ್ಲ, ಅವ್ರು ಯಾವತ್ತು ಜೀವಮಾನದಲ್ಲಿ ಇಂಥ ಭಾಷೆ ಬಳಸಿಲ್ಲ. ಅವ್ರ ಮೇಲೆ ಆರೋಪ 100 ಇರಲಿ, ಅವ್ರ ಮೇಲೆ ಆರೋಪ 1000 ಇರಲಿ. ಚಲನಚಿತ್ರ ನಟ ಚೇತನ್ ಅವರು ಧರ್ಮಸ್ಥಳದ ಒಂದು ನಡಾವಳಿಗಳ ಬಗ್ಗೆ, ಅಲ್ಲಿನ ಆಚರಣೆಗಳ ಬಗ್ಗೆ, ಧರ್ಮಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಏನೋ ಒಂದು ತಕರಾರನ್ನು ತೆಗೆದಾಗ ಎಲ್ಲ ಮಾಧ್ಯಮದವರು ಧರ್ಮದರ್ಶಿಗಳಲ್ಲಿ ಒಂದು ಪ್ರಶ್ನೆನೇ ಕೇಳ್ತಾರೆ. ಚಲನಚಿತ್ರ ನಟ ಚೇತನ್ ಅವರು ಹೀಗೆ ಕೇಳಿದ್ದಾರೆ ಧರ್ಮದ ವಿಚಾರದಲ್ಲಿ, ದೇವರ ಆಚರಣೆ ವಿಚಾರದಲ್ಲಿ, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತಂದ್ರೆ, ಅವ್ರು ಎಷ್ಟು ಗೌರವದಿಂದ ಬಹಳ ಘನತೆಯಿಂದ ಆ ಉತ್ತರವನ್ನ ಕೊಡ್ತಾರೆ ಗೊತ್ತಾ? ನೋಡಿ, ಅದು ಧರ್ಮ ಹೌದೋ ಅಲ್ವೋ, ಆದ್ರೆ ಆಚರಣೆಗಳು ಸಂಸ್ಕೃತಿಗಳು ಈಗ ಇರ್ತವೆ ಅಂತ ಏನೋ ಒಂದಷ್ಟು ವಿವರಣೆಯನ್ನು ಕೊಡ್ತಾರೆ. ಆದ್ರೆ
ಆ ನಿಮ್ಮ ನಡೆದಾಡುವ ಶ್ರೀ ಮಂಜುನಾಥನ ಅಪರಾವತಾರವಾದಂತಹ ಆ ಧರ್ಮದರ್ಶಿಗಳ ಪರವಾಗಿ ಅವರಿಗಾಗಿ ನೀವು ಮಾತಾಡುವಾಗ ಲೋಫರ್, ಇಡಿಯಟ್, ಸ್ಟುಪಿಡ್, ಕಚಡ, ಬೋಳಿ ಮಗ, ಯಾವನಿಗೆ ಹುಟ್ಟಿದ್ಯಾ, ನಿನ್ ರಕ್ತ ಯಾರ್ದು ಅಂತ ಪ್ರಶ್ನೆ ಮಾಡಿದ್ರೆ ನೀವು ಅವರಿಗೂ ಕೂಡ ಅವಮಾನ ಮಾಡ್ದಂಗಲ್ವೇನ್ರಪ್ಪ? ಕಚಡ ನನ್ನ ಮಗ, ಮಟ್ಟಣ್ಣವ್ರ ಅಪ್ಪ ಅಂತ ಕರಿ, ಸರೇನಕ್ಕೆ? ತಿಮ್ರೋಡಿ ತಾತ, ಮಟ್ಟಣ್ಣವ್ರ ಅಪ್ಪ, ಇನ್ನೊಬ್ಬ ಸೆಕೆಂಡ್ ಅಪ್ಪ ಕರಿ. ಹಲ್ಕ ನನ್ನ ಮಗಳೇ, ನಿನ್ಗೆ ಹೇಳ್ತೀನಿ. ನಾನು ಹೇಳ್ತೀನೋ ನೀನು ಹೇಳ್ದಂಗೆ? ನೀನು ಯಾರಿಗೆ ಹುಟ್ಟಿದ್ಯಾ ಅಂತ ನಿನ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ನಿನ್ನ ಅಪ್ಪ ನಿನ್ನ ಸರ್ಟಿಫಿಕೇಟ್ ಅಲ್ಲಿ ಇದ್ದವನು ಅಲ್ಲ ಅಂತ ಹೇಳ್ತೀನಿ. ಏನು ತಿಮ್ರೋಡಿ ನಿನ್ನ ಅಪ್ಪನಾ? ಮಟ್ಟಣ್ಣವ್ರು ನಿನ್ನ ಅಪ್ಪನಾ? ನಾನು ಕೇಳ್ತೀನಿ ನಿನ್ಗೆ ಡೈರೆಕ್ಟ್. ಕಚಡ ನನ್ನ ಮಗನೇ, ಹರಾಮ್ ಕೋರ್, ನಿನ್ ಭಾಷೆಯಲ್ಲಿ ಹೇಳ್ತೀನೋ, ಹರಾಮ್ ಕೋರ್ ಹೇಳ್ತೀನಿ. ಇಟ್ಕೊಳ್ಳೋ. ನಿನ್ನ ಅಪ್ಪ ಮಹೇಶ್ ತಿಮರೋಡಿ ಅನ್ನೋದನ್ನು ನಾನು ಇನ್ನೊಬ್ಬನ ಹತ್ರ ಹೇಳಿಸ್ತೀನಿ, ಒಪ್ಕೋ. ಹೇಳೋ ನಿನ್ನ ಅಪ್ಪ ಹರಾಮ್ ಕೋರ್ ಅಂತ. ಮಿಸ್ಟರ್ ರಾಕೇಶ್ ಶೆಟ್ಟಿ, ತಲೆ ಒಳಗಡೆ ಒಂದು ಸ್ವಲ್ಪನಾದ್ರೂ ಕೂಡ ಮೆದುಳು ಇರಬೇಕು. ತಲೆ ತುಂಬಾ ದ್ವೇಷ, ಅಸೂಯೆ, ಸ್ವಾರ್ಥ ಮತ್ತೆ ಯಾವುದೋ ಒಂದು ವಿಚಾರವನ್ನ ನಾನು ಸಾಧಿಸಲೇಬೇಕು ಅನ್ನುವಂತಹ ಒಂದು ಪ್ರಿಜುಡೈಸ್ಡ್ ಮೈಂಡ್ ಸೆಟ್ ಅನ್ನು ಇಟ್ಕೊಂಡಿದ್ರೆ ನೀವುಗಳೆಲ್ಲ ಅದೆಂಗೆ ಆ ಡೆಸ್ಕ್ ಅಲ್ಲಿ ಕೂರ್ತೀರಿ ಅಂತ ಗೊತ್ತಿಲ್ಲ. ರಾಕೇಶ್ ಶೆಟ್ಟಿ ಒಬ್ಬ ಕಚಡ ಮನುಷ್ಯ ಆಗಿದ್ರೆ ನೀವು ಆ ಒಂದು ಮಾಧ್ಯಮದ ಆ ವೇದಿಕೆಯಿಂದ ಹೊರಗಡೆ ನೀವ್ ಹೆಂಗೆ ಬೇಕಾದ್ರೂ ನಡ್ಕೊಳ್ಳಿ. ಈಗಾಗಲೇ ನಡ್ಕೊಂಡಿದ್ದೀರಲ್ಲ, ಬಟ್ಟೆ ಬಿಚ್ಚಿಸ್ಕೊಂಡು ಒಡ್ಸ್ಕೊಂಡ್ರಿ, ಮೆಟ್ನಾಗ್ ಒಡ್ಸ್ಕೊಂಡ್ರಿ, ಅದು ನಿಮ್ಮ ವೈಯಕ್ತಿಕ. ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ. ಅದಕ್ಕೆ ಯಾಕಂದ್ರೆ ಅದ್ರಲ್ಲಿ ನಿಜ ಏನು, ಸುಳ್ಳೇನು, ತಪ್ಪೇನು, ನೀವು ಅದ್ರದ್ದು ಏನೋ ಆಪಾದಿತ್ರ, ಆರೋಪಿಗಳ, ನನಗೇನು ಬೇಡ. ನಾನು ಯಾವಂದೇ ವೈಯಕ್ತಿಕ ವಿಚಾರ ಮಾತಾಡಕ್ಕೆ ಹೋಗೋದೇ ಇಲ್ಲ. ಆದ್ರೆ ನೀವು ಅವರು ಇಲ್ಲಿವರೆಗೂ ಯಾರು ಮಹೇಶ್ ತಿಮ್ರೋಡಿ ಆಗಿರ್ಲಿ, ಗಿರೀಶ್ ಮಟ್ಟಣ್ಣ ಆಗಿರ್ಲಿ, ಸಮೀರ್ ಆಗ್ಲಿ, ನಿಮ್ಮ ವೈಯಕ್ತಿಕ ವಿಚಾರ ಇಟ್ಕೊಂಡು ಏನ್ ಬರಲಿಲ್ಲ. ಇಡೀ ನಾಡು ಆಗ್ರಹಿಸ್ತಾ ಇರುವಂತಹ 100 ಜನ ಹೆಣ್ಣು ಮಕ್ಕಳ ಮಾರಣ ಹೋಮದ ಬಗ್ಗೆ ನ್ಯಾಯಕ್ಕಾಗಿ ದಾಖಲೆಗಳಿದೆ ನಮ್ಮ ಹತ್ರ ಅಂತ ಹೇಳ್ಕೊಂಡು ಮಾತಾಡ್ತಿರುವಂತ ಸಂದರ್ಭದಲ್ಲಿ ನಿಮಗೆ ಸಾಧ್ಯ ಆದ್ರೆ ಕೇಳಿಸ್ಕೊಳ್ಳಿ, ಇಷ್ಟ ಇದ್ರೆ ಗೌರವಿಸಿ, ಇಲ್ಲದೆ ಇದ್ರೆ ನಿರಾಕರಣೆ ಮಾಡಿ. ನಿರಾಕರಣೆಯು ಕೂಡ ಸಭ್ಯತೆಯಿಂದ ಇರಲಿ. ನೀವು ಯಾರಿಗೆ ಹುಟ್ಟಿದ್ಯಾ, ನಿನ್ ರಕ್ತ ಯಾವುದು ಅಂತ ಮಾಧ್ಯಮದಲ್ಲಿ ಕೇಳುವ ಮಟ್ಟಕ್ಕೆ ಒಂದು ಉದ್ದಟತನವನ್ನ ನೀವು ಪ್ರದರ್ಶನ ಮಾಡ್ತೀರಿ ಅಂತಂದ್ರೆ ನಿಮಗೆ ಹುಚ್ಚುನಾಯಿ ಕಚ್ಚಿದೆ, ಅಥವಾ ಯಾರದೋ ಲಾಭಕೋರ್ತನಕ್ಕೆ ನೀವು ಮಣಿದಿದ್ದೀರಿ. ನಿಮ್ಗೆ ಇನ್ನೊಂದಷ್ಟು ವಿಚಾರ ಇದೆ, ನಾಳೆ ಮಾತಾಡ್ತೀನಿ. ನಾಳೆ ಇನ್ನೊಂದು ವಿಡಿಯೋ ಮಾಡ್ತೀವಿ. ಏನು ಅಂತಂದ್ರೆ ಅಲ್ಲಿನ ಸಾವುಗಳೆಲ್ಲ ಹೇಗಾಯ್ತು, ಅಲ್ಲಿನ ಗ್ರಾಮ ಪಂಚಾಯಿತಿ ಹೇಗೆ ದಾಖಲೆಗಳನ್ನ ಇಟ್ಟಿದ್ದಾರೆ ಅಂತ. ಒಬ್ಬ ಈಡಿಯಟ್ ತರ ಮಾತಾಡ್ತಾ ಇದ್ದೀರಿ. ಈಗ ಎದ್ದಿರುವಂತಹ ಪ್ರಶ್ನೆಗಳು ಯಾವ ಇಸ್ವಿಯಿಂದ ಎಲ್ಲಿವರೆಗೂ ಬಂದಿದೆ. ಭೀಮನನ್ನ ಕೌರವ ಅಂತ ಕರಿತೀರಿ. ಆ ಕೌರವನ ಬಗ್ಗೆ ನೀವೇ ತಿಳ್ಕೊಂಡಿದ್ರು ಅಂತ ಗೊತ್ತಿಲ್ಲ. ನಾವು ಮಾತಾಡ್ತಾ ಇರೋದು 2014ರವರೆಗೂ ಆದಂತಹ ಕೊಲೆಗಳು, ಅತ್ಯಾಚಾರಗಳು, ಅದಕ್ಕೆ ಸಾಕ್ಷಿ ನಾನೇ, ಜೀವನ್ ಸಾಕ್ಷಿ ನಾನೇ ಮುಚ್ಚಾಕಿದ್ದೀನಿ ಅಂತ ಹೇಳುವಂತಹ ಭೀಮಾ ಅನ್ನುವಂತಹ ಒಬ್ಬ ಆ ಅನಾಮಧೇಯ ವ್ಯಕ್ತಿಯ ಬಗ್ಗೆ. ನೀವು 1968, 1972, 1980, 1984ರಲ್ಲಿ ಆದಂತಹ ಸಾವುಗಳು, ಆಗ ಗ್ರಾಮ ಪಂಚಾಯತಿಯವರು ಹೇಗೆ ದಾಖಲೆ ನೀಡ್ತಿದ್ರು, 50 ರೂಪಾಯಿ ಫೀಸ್ ಕೊಡ್ತಾ ಇದ್ರು, ದುಡ್ಡು ಕೊಡಕ್ಕೆ ಇಲ್ದಿದ್ದಾಗ ಅಲ್ಲಿನ ಸ್ಥಳೀಯರು ಉಪಯೋಗಿಸ್ಕೊತಿದ್ರು. ಅಂದ್ರೆ ಇಟ್ ಮೀನ್ಸ್ ಅವತ್ತು ಕೂಡ ಕಾನೂನುಬದ್ಧವಾಗಿ ಯಾವ್ದಾದ್ರು ಅನಾಥ ಶವ ಸಿಕ್ಕಿದ್ರೆ ಮಾಡ್ತಾ ಇದ್ರು ಅನ್ನೋದನ್ನ ನೀವೇ ಒಪ್ಕೊಂಡಂಗಾಗತ್ತೆ. ಇನ್ ಅದರ್ ಸೈಡ್ ಆ ರೀತಿಯಾದಂತ ಯಾವುದೇ ದಾಖಲೆಗಳನ್ನ ಮೇಂಟೈನ್ ಮಾಡದೆ, ಪೊಲೀಸ್ನವ್ರ ಗಮನಕ್ಕೆ ತರದೆ, ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡದೆ, ಅದಕ್ಕೊಂದು UDR ಅಂತ ನಂಬರ್ ಆಗದೆ, ಏನೋ ಸಿಕ್ತು ಅಂತ ಉಳಿದಂತಹ ಶವಗಳು ಅಂತಂದ್ರೆ ಅದ್ರ ಬಗ್ಗೆ ಅನುಮಾನ ಇದೆ. ಅನುಮಾನ ಪರಿಹಾರ ಆದ್ರೆ ಶ್ರೀ ಕ್ಷೇತ್ರಕ್ಕೂ ಆ ಶ್ರೀ ಕ್ಷೇತ್ರವನ್ನ ನಿಭಾಯಿಸ್ತಾ ಇರೋರ್ಗೂ ಗೌರವ ಇರುತ್ತೆ. ಅವ್ರ ಮೇಲೆ ಇರುವಂತಹ ಆರೋಪಗಳು ಸುಳ್ಳು ಅಂತ ಗೊತ್ತಾಗುತ್ತೆ. ಅಥವಾ ಯಾರು ಮಾಡಿದರೆ ಅವ್ರ ಮೇಲೆ ಇರುವಂತಹ ಆರೋಪ ನಿಜ ಆದ್ರೆ ಜೈಲ್ಗೆ ಯಾರು ಹೋಗ್ತಾರೆ ನಿರ್ಧಾರ ಆಗುತ್ತೆ. ಇಲ್ಲವೇ ಇಲ್ಲ, ತನಿಖೆನೇ ಮಾಡಂಗಿಲ್ಲ, ಸುದ್ದಿನೇ ಹೇಳಂಗಿಲ್ಲ, ಪ್ರಶ್ನೆನೇ ಮಾಡಂಗಿಲ್ಲ ಅಂದ್ರೆ ಯಾರ ಅಪ್ಪಂದ? ಈಗ ನೀವು ಕೇಳ್ದೋ ದಾಟಿಲೇ ಕೇಳ್ಬೇಕಾಗ್ತದೆ. ಏನ್ ಯಾರ ಅಪ್ಪಂದ ಇದು? ನಿಮ್ ಡ್ಯಾಡಿದ? ಯಾರು ಪ್ರಶ್ನೆ ಮಾಡಂಗಿಲ್ಲ. ಪ್ರಶ್ನೆ ಮಾಡಿದವರೆಲ್ಲ ಅಪ್ಪನ್ ಕೊಟ್ಟಿಲ್ಲ, ಪ್ರಶ್ನೆ ಮಾಡಿದವ್ರಿಗೆಲ್ಲ ರಕ್ತ ಸರಿ ಇಲ್ಲ, ಪ್ರಶ್ನೆ ಮಾಡಿದವ್ರ ಸರ್ಟಿಫಿಕೇಟ್ ಇರೋದು ಅಪ್ಪ ಅವ್ರ ಅಪ್ಪಂದೇ ಅಲ್ಲ ಅಂತ ಹೇಳೋದಕ್ಕೆ ನೀ ಯಾವ ಸೀಮೆ ದೊಣೆ ನಾಯಕನಪ್ಪ? ನನಗನ್ನಿಸ್ತಂತ ಅನುಮಾನವನ್ನ ನಿಮ್ಮ ಮುಂದೆ ಇಡ್ತೀನಿ. ಒಪ್ಪೋದು ಬಿಡೋದು ನಿನಗೆ ಬಿಟ್ಟಿದ್ದು. ವಾಪಸ್ ಅಷ್ಟೇ ಗೌರವವಾಗಿ ನಿಮ್ಮ ಅನುಮಾನಗಳನ್ನ, ನಿಮ್ಮ ಉತ್ತರಗಳನ್ನ ಇಡ್ಬೋದು. ನೀನ್ ಯಾವನ ಪ್ರಶ್ನೆ ಮಾಡಕ್ಕೆ ನಿಮ್ಮ ಅಪ್ಪ ಯಾರೋ, ನಿನ್ ರಕ್ತ ಯಾರೋ, ನೀನ್ ಬೋಳಿ ಮಗ, ನೀನ್ ಅಂತ ಮಗ, ನೀನ್ ಇಂಥ ಮಗ ಅಂತಂದ್ರೆ ನೀನ್ ಯಾವ ರೀತಿಯ BDK? ನೀನ್ ಯಾವ ರೀತಿಯ BDK ಅಂತ ನಾವು ಕೇಳ್ಬೇಕಾಗ್ತದಲ್ವಾ?
ಈ BDK ಅಬ್ರಿವೇಶನ್ ಏನು ಅಂತ ಚೆಕ್ ಮಾಡ್ಕೊಳ್ಳಿ. ನೀನ್ ಯಾವ ಟಿ ಅಂತಾನು ಕೂಡ ಕೇಳಬಹುದಾಗ್ತದೆ. ಹಂಗೆ ಕೇಳೋದು ಮಾಧ್ಯಮದ ಗುಣಧರ್ಮ ಅಲ್ಲ. ನಾನು ಯಾಕೆ ಇಷ್ಟು ನಿಮ್ಮದೇ ಭಾಷೆಯಲ್ಲಿ ಉತ್ತರ ಕೊಟ್ಟೆ ಅಂದ್ರೆ, ತಟ್ಟಲಿ. ನೀವು ಉಪಯೋಗಿಸುವಂತ ಭಾಷೆ ಸಮಾಜಕ್ಕೆ ಹೆಂಗೆ ತಟ್ಟುತ್ತೆ, ಸಮಾಜ ತಿರುಗಿಸಿ ವಾಪಸ್ ಕೊಟ್ರೆ ನಿಮ್ಗೆ ಹೆಂಗ್ ತಟ್ಟುತ್ತೆ ಅಂತ ನಿಮ್ಗೂ ಗೊತ್ತಾಗ್ಲಿ. ನಾನು ಮತ್ತೆ ಮತ್ತೆ ನಾಗರಿಕ ಸಮಾಜಕ್ಕೆ ಹೇಳ್ತೀನಿ, ನೀವೆಲ್ಲ ಬದುಕಿದ್ರೆ, ನೀವು ಸತ್ತಿಲ್ಲ ಅನ್ನೋದು ಪ್ರೂವ್ ಆಗಿದ್ರೆ, ಈ ರೀತಿಯಾದಂತಹ ಸಮಾಜದ ವಾತಾವರಣ ಹಾಳು ಮಾಡ್ತಾ ಇರೋರ ವಿರುದ್ಧ ಕಾನೂನುಬದ್ಧ ಹೋರಾಟಕ್ಕೆ ಮುಂದಾಗಿ ಸರ್ಕಾರವನ್ನು ಆಗ್ರಹಿಸಿ, ಅಥವಾ ಅವ್ರಿಗೆ ಯಾವ ರೀತಿಯಾದಂತಹ ಬುದ್ಧಿಯನ್ನು ಕಲಿಸಬೇಕು, ಕಾನೂನಾತ್ಮಕವಾದ ಬುದ್ಧಿಯನ್ನು ಕಲಿಸೋದಕ್ಕೆ ಮುಂದಾಗಿ ಈ ರೀತಿಯಾದಂತಹ ಹುಚ್ಚು ಹಿಡಿದಂತಹ, ಏನಾರು ಹೇಳ ಬೇಡ, ಹುಚ್ಚು ಹಿಡಿದಂತಹ ಡ್ಯಾಶ್ 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 ಈಗಳು, ಇವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ. ಹುಚ್ಚು ಹಿಡಿಯುತ್ತ ಪವರ್ ಟಿವಿಯ ರಾಕೇಶ್ ಶೆಟ್ಟಿಗೆ ಅನ್ನೋ ಪ್ರಶ್ನೆ ಈಗಲೂ ನನಗಿದೆ. ಹುಚ್ಚು ಬಿಡಿಸುವಂತ ಕೆಲಸ ಇಡೀ ಸಮಾಜ ಮಾಡ್ಬೇಕು ಅಂತ ಹೇಳ್ತಾ, ನಾಳೆ ರಾಕೇಶ್ ಶೆಟ್ಟಿ ಅಲ್ಲಿನ ಹೆಣಗಳ ಬಗ್ಗೆ ಇಟ್ಟಂತ ದಾಖಲೆ ಏನು, ನಿಜವಾದ ಸತ್ಯ ಏನು, ನಮ್ಮ ದಾಖಲೆಗಳು ಏನ್ ಹೇಳುತ್ತೆ, ನಮ್ಮ ಪ್ರಶ್ನೆಗಳೇನಿದಾವೆ, ನಮ್ಮ ಅನುಮಾನಗಳೇನಿದಾವೆ, ನಾವು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದೀವಿ, ಅವರ ನಿಜವಾದ ನಡವಳಿಕೆ ಏನು, ಏನೆಲ್ಲ ಆಯ್ತು ಅನ್ನೋ ವಿಚಾರನ ಮತ್ತೆ ನಾಳೆ ಮಾತಾಡ್ತೀನಿ. SIT ತನಿಖೆ ನಡೀತಾ ಇದೆ, ಕಣ್ಣು ಮುಚ್ಕೊಂಡಿರೋದು ಬೇಡ. SIT ತನಿಖೆ ಆದ ಕೂಡಲೇ ನ್ಯಾಯ ಬಂತು ಅಂತ ಮೈ ಮರೆತು ಕೂರ್ಬೇಡ ಅಂತ ಹೇಳ್ತಾ ಸದ್ಯಕ್ಕೆ ಈ ನನ್ನ ಮಾತುಗಳಿಗೆ ವಿರಾಮ ಆಗ್ತಾ ಇದ್ದೀನಿ. ತಮ್ಮೆಲ್ಲರೂ ಶುಭವಾಗ್ಲಿ. ನಮಸ್ಕಾರ. ಜೈ ಭೀಮ್.